ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ವರ್ಣ ಎಲ್ಲ ಏನಿದೆ ನೋಡಿ ಅದನ್ನು ಅಲ್ಲಿ ಇಟ್ಟಿದ್ದೇನೆ. ಸೊ ಅದು ಹಾಗೆ ಇರ್ತದೆ. ಹಾಗೆ ಕೆಲವೊಂದು ರಂಗೋಲಿ ಹುಡಿ ಇದೆ, ಕೆಲವೊಂದರಲ್ಲಿ ಆ, ದೇವರ ಪ್ರಸಾದ ಇದೆ. ಸೊ ಹಾಗಾಗಿ ಅದನ್ನು ಅಲ್ಲೇ ಇಟ್ಟು ಬಿಟ್ಟಿದ್ದೇವೆ. ಸೊ ನಮ್ಮ ದೇವರು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಇವತ್ತು ಬೆಳಗಿನ ತಿಂಡಿ ನನಗೇನೆಂದರೆ ಆಲೂ ಪರೋಟ. ಎಸ್, ಇವತ್ತು ನಾನು ಆಲೂ ಪರೋಟ ಮಾಡ್ತಾ ಇದ್ದೇನೆ. ಇನ್ನು ಮಾಡಬೇಕಷ್ಟೇ, ಮಾಡ್ತಾ ಇದ್ದೇನಲ್ಲ, ಮಾಡಬೇಕಷ್ಟೇ. ಇವರು ಹೇಳಿದರು ನಾನೀಗ ಒಂದು 9:30 ಗಂಟೆ ಆಗುವಾಗ ಬರ್ತೇನೆ ಅಂತೇಳಿ. ಸೊ ಅವರು ಬಂದ ನಂತರ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಆಲೂ ಪರೋಟ ಆದಷ್ಟು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರ್ತದೆ. ಅದನ್ನು ಕೋಲ್ಡ್ ಮಾಡಿಕೊಂಡು ತಿಂದರೆ ಅದು ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೂ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ಸೊ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೇನೆ. ಟಿ ವಿ ಕೂಡ ನಾನು ಇಡಲಿಲ್ಲ, ಏನೂ ಇಲ್ಲ, ನಾನು ಒಬ್ಬಳೇ ಸುಮ್ಮನೆ ಕೂತ್ಕೊಂಡಿದ್ದೆ ಆಗದಿಂದ. ಈಗ ಮಗಳು ಕೂಡ, ಮೋನಿಷಾ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಸೊ ಇವತ್ತು ಮಹಾಶಿವರಾತ್ರಿ ಅಲ್ವಾ, ಹಾಗಾಗಿ ಇವತ್ತು ಸಂಡೇ. ಸೊ ಸಂಡೇ ಸ್ಪೆಷಲ್ ಏನೂ ಇಲ್ಲ ಇವತ್ತು. ಸೊ ಸಿಂಪಲ್ಲಾಗಿ ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಏನೇನು ನಡೆಯುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೂರ್ತಿಯಾಗಿ ಅಲ್ಲ, ಸ್ವಲ್ಪ ಸ್ವಲ್ಪ ಏನೇನಿದೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಓಕೆ, ಆಮೇಲೆ ಸಿಗೋಣ. ಮುನಿಷನದ್ದು ವೈಟ್ ಪ್ಯಾಂಟ್ ಇದೆ ಇಲ್ಲಿ ನೋಡಿ. ವೈಟ್ ಪ್ಯಾಂಟ್ ಮಾತ್ರ ಮುನಿಷಾ ವಾಶ್ ಮಾಡೋದೇ ಇಲ್ಲ, ಅವಳಿಗೆ ಆಗೋದೇ ಇಲ್ಲ ಅದನ್ನು ವಾಶ್ ಮಾಡೋದಕ್ಕೆ. ಅದನ್ನು ಹಾಗೆ ಇಟ್ಟು ಬಿಡ್ತಾಳೆ. ನನ್ನಲ್ಲಿ ಹೇಳ್ತಾಳೆ ಆಗಾಗ, ಒಮ್ಮೆ ಒಗೆದು ಕೊಡಿ ನನಗೆ ಅಮ್ಮ, ಒಗೆದು ಕೊಡಿ ಅಂತ ಹೇಳ್ತಾಳೆ. ಸೊ ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಒಮ್ಮೆ ಅವಳಿಗೆ ಒಂದು ಅದನ್ನು ಕ್ಲೀನ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ವೈಟ್ ಪ್ಯಾಂಟ್ ತುಂಬ ಕಡಿಮೆ ಹಾಕ್ತಾಳೆ, ಅವಳು ಹಾಕೋದಿಲ್ಲ. ಹಾಕಿದರೆ ಅವಳಿಗೆ ಒಗೆಯೋದಕ್ಕೆ ವಾಶ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅವಳು ಹಾಕಲಿಕ್ಕೆ ಹೋಗೋದಿಲ್ಲ ವೈಟ್. ಎಲ್ಲಿಯಾದರೂ ಹತ್ತಿರ ಏನಾದರೂ ಹೋದರೆ ಒಂದು ಹಾಕಿಕೊಂಡು ಹೋಗ್ತಾಳೆ. ಹಾಗೆ ಇವತ್ತು ಟೆಂಪಲಿಗೆ ಹೋಗುವಾಗ ಹಾಕ್ಕೊಂಡು ಹೋಗಿದ್ಲು. ಸೊ ಅದನ್ನೊಮ್ಮೆ ನನಗೆ ವಾಶ್ ಮಾಡಿ ಕೊಡಿ ಅಮ್ಮ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಒಮ್ಮೆ ವಾಶ್ ಮಾಡೋಣ ಅಂತ ಬಂದೆ. ಹಾಗೆ ಇವರ ಬಟ್ಟೆ ಕೂಡ ಇದೆ ಒಂದು ಸ್ವಲ್ಪ, ಅದನ್ನು ಕೂಡ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಮನುಷ್ಯನದು ವೈಟ್ ಪ್ಯಾಂಟ್ ಈಗ ಕ್ಲೀನ್ ಮಾಡಿದೆ. ಇಲ್ಲಿ ನೋಡಿ, ಮೊನ್ನೆ ಸಂಡೇ ಕ್ಲೀನ್ ಮಾಡಿದ್ದೆ, ಬಟ್ ಈ ಸಂಡೇ ಆಗುವಾಗ ಈ ರೀತಿ ಆಗಿದೆ. ಇಲ್ಲಿ ಏನು ಒಗಿಲಿಕ್ಕೇನು ಜಾಸ್ತಿ ಬರೋದಿಲ್ಲ, ನಾವು ಸಿಂಪಲ್ ಯಾವತ್ತೇನ ಚೆನ್ನಾಗಿ ಒಮ್ಮೆ ಕ್ಲೀನ್ ಮಾಡಿ ಬಿಡೋಣ ಅಂತ ಅಂದ್ಕೊಂಡಿದ್ದಾನೆ ನೋಡಿ. ಓಕೆ, ಮಂಡೇ ಬೆಳಿಗ್ಗಿನ ತಿಂಡಿ ಮಾಡ್ತಾಯಿದ್ದಾನೆ. ಬೆಳಿಗ್ಗೆ ಮಾತ್ರ ವೀಡಿಯೋ ಮಾಡ್ತಾಯಿದ್ದೆ. ಸೊ ಬೆಳಿಗ್ಗೆ ವೀಡಿಯೋ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದಾನೆ. ಯಾವ್ಯಾವ ದಿನ ಬೆಳಿಗ್ಗೆ ವೀಡಿಯೋ ಮಾಡಿದ್ದಾನೆ ನೋಡಿ, ಆ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾನೆ. ಸೊ ಇಲ್ಲಿ ಚಪಾತಿ ರೆಡಿ ಮಾಡ್ತಾಯಿದ್ದಾನೆ, ಹಾಗೆ ಎಗ್ ಮಸಾಲ ಮಾಡಿದ್ದಾನೆ. ಸೊ ಮನುಷ್ಯನಿಗೆ ಕಾಲೇಜಿಗೆ ಕೊಂಡೋಗ್ಲಿಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಇನ್ನು ನೋಡಬೇಕಷ್ಟೇ ಕೊಂಡೋಗ್ತಾಳೋ ಇಲ್ವೋ ಅಂತ. ಸೊ ಇಲ್ಲಿ ಪಿಪ್ಪೋನಿಗೆ ಕೂಡ ಇಲ್ಲಿ ಚಪಾತಿ ಬೇಕು, ಕೊಂಡೋಗ್ತಾರೆ ಇವರು. ಸೊ ಹಾಕಿ ನಾನು ಕೊಡಬೇಕಿನ್ನು. ಇವರು ರೆಡಿ ಆಗ್ತಾ ಇದ್ದಾರೆ. ಸೊ ನೋಡೋಣ ಎಷ್ಟು ಹೊತ್ತಾಗುತ್ತೆ ಅಂತ. ಇಲ್ಲಿ ಟೀ ಕೂಡ ಆಗ್ತಾ ಇದೆ. ಎಗ್ ಮಸಾಲ ಮತ್ತು ಚಪಾತಿ, ಹಾಗೆ ಇಲ್ಲಿ ಬ್ಲ್ಯಾಕ್ ಟೀ ಇದೆ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೇನೆ, ಒಂದು ಸುಮಾರು 5:05 ಎದ್ದಿದ್ದೇನೆ. ಸೊ ಹಾಗಾಗಿ ಬೇಗ ಕೆಲಸ ಮುಗೀತು. ಮೋನಿಷನವರು ಆರಾಮದಲ್ಲಿ ಇವತ್ತು ತಿಂಡಿ ಕೊಂಡೋದ್ರು. ಸೊ ಈಗ ನಾನು ಕೂಡ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. 2 ದಿನಗಳಿಂದ ನಾನು ಯಾವುದೇ ಲಾಗ್ ಮಾಡಿರಲಿಲ್ಲ, ಹಾಗೆ ನಿಮ್ಮ ಜೊತೆ ಯಾವುದನ್ನು ಶೇರ್ ಮಾಡಿರಲಿಲ್ಲ. ಸೊ ಹಳೆಯದೊಂದು ವಿಡಿಯೋ ಇತ್ತು ನನ್ನಲ್ಲಿ, ಅದನ್ನು ನಿನ್ನೆ ಶೇರ್ ಮಾಡಿದೆ. ಸೊ ಥ್ಯಾಂಕ್ ಯು, ಎಲ್ಲರೂ ತುಂಬ ಚೆನ್ನಾಗಿ ನೋಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಲಾಗ್ನ ನೋಡುವವರಿಗೆ ಗೊತ್ತಿರ್ಬೋದು, ನಮ್ಮ ಮನೆಯಲ್ಲಿ ಸಾಸಿವೆ ಗಿಡ ಆಗಿತ್ತು ನೋಡಿ. ಸೊ ಸಾಸಿವೆ ಇಷ್ಟು ಸಿಕ್ಕಿದೆ ನೋಡಿ, ಇಷ್ಟು ಸಿಕ್ಕಿದೆ. ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತೇಳಿ ತೆಗಿತಾ ಇದ್ದೇನೆ ಅಷ್ಟೇ. ಇದು ಯಾವಾಗಲೂ ನಿತ್ಯಲೂ ನಮ್ಮ ಮನೆಯಲ್ಲಿ ಆಗೋದಿಲ್ಲ. ಸೊ ತುಂಬ ಖುಷಿ ಅನ್ನಿಸ್ತು ಸಾಸಿವೆ ನಮ್ಮ ಮನೆಯಲ್ಲಿ ಆಗಿದೆ ಅಂತ. ಅದು ಆ್ಯಕ್ಚುಲಿ ಹೇಗಾಗ್ತದೆ, ಎಲ್ಲಿ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನಾನು ನೋಡಿರೋದು ಫಸ್ಟ್ ಟೈಮ್ ಇದು ನೋಡ್ತೀರಾ. ಇದು ನೋಡಿ ಈ ರೀತಿ ಇದೆ. 4 kg ಸಿಕ್ಕಿದೆ. 4 kg ಸಿಗಲಿಲ್ಲ, ಇನ್ನು 4 kg ಆಗಬೇಕಷ್ಟೆ. 4 kg ಅಷ್ಟು ಸಿಗ್ಬೋದು. ಅದೇ ಸುಮ್ಮನೆ ಆಗಿದೆ ಅಲ್ಲ ಮನೆಯಲ್ಲಿ, ಯಾಕೆ ವೇಸ್ಟ್ ಆಗುದು ಅಂತೇಳಿ ತೆಗಿತಾ ಇದ್ದೇನೆ ಅಷ್ಟೇ. ಇಲ್ಲ, ಇದೆಲ್ಲ ನಮ್ಮ ಮನೆಯಲ್ಲಿ ಆಗುದಿಲ್ಲ ಅಂತ ಎಲ್ಲರಿಗೂ ಗೊತ್ತುಂಟು. ಈಚೆ ಆಗುದಿಲ್ಲ ಕಾಣ್ತದೆ, ನನಗೆ ಗೊತ್ತಿಲ್ಲ. ಮಂಗಳೂರಲ್ಲೆಲ್ಲ ಇದೆ ಇಲ್ವ ಅಂತಲೇ ನನಗೆ ಗೊತ್ತಿಲ್ಲ. ಉಂಡ ಓಲಾಂಡಕ್ಕೆ ನಾನು ಹೆಜ್ಜದ
ಸಾಸಿವೆ ಎಲ್ಲಿ ಆಗುದು ಗೊತ್ತುಂಟಾ? ಗೊತ್ತಿಲ್ಲ ನನಗೆ. ಅದು ಕೋಲ್ಡ್ ಏರಿಯಾಸ್ ಅಲ್ಲಿ ಜಾಸ್ತಿ ಅದು. ಮೇ ಬಿ ಗೊತ್ತಿಲ್ಲ ನನಗೆ. ಸೊ ರಾತ್ರಿ ಆಯ್ತು ನಮಗೆ. ಅದು ತುಂಬ ದಿನಗಳಿಂದ ವಿಡಿಯೋನೇ ಮಾಡಲಿಲ್ಲ ನಾವು. ಎಷ್ಟು 3-4 ದಿನ ಆಯ್ತಲ್ಲ ಅಲ್ಲ, 3-4 ದಿನ ಆಯಿತು ನಾವು ಯಾವುದೇ ವಿಡಿಯೋ ಮಾಡಲಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ವಿ, ಸ್ವಲ್ಪ ಎಲ್ಲವನ್ನು ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ಲಾನ್ ಗರ್ಲ್ ವಿತ್ ಮಾಮ್. ಮನುಷ್ಯ ಸ್ವಲ್ಪ ಕಾಣಿಸ್ತಾ ಇದ್ದಾಳೆ ನೋಡಿ, ಹೈಡ್ ಆಗ್ತಾ ಇದ್ದಾಳೆ ಸ್ವಲ್ಪ ನೋಡಿ. ಅವಳು ಚಂದ ಇದ್ದಾಳಲ್ಲ ಮನುಷ್ಯ, ಭಾರಿ ಚಂದ ಕಾಣ್ತಾ ಇದ್ದಾಳೆ. ಏನು ಚಂದ ಇಲ್ಲ ಅವಳು. ಇವರಿಗೆ ನಂಜಿ ಯಾವುದಕ್ಕೆ ಅಂತೇಳಿ ಇನ್ನ ಮೇಲೆ ನಂಜಿ ನನಗೆ ತೋರಿಸಂತೆ ಒಮ್ಮೆ. ಯಾವಾಗಲೂ ನಾವು ತಿನ್ನೋದು ಚಕ್ಕುಲಿ ಮಾತ್ರ ತಿಂತಾ ಇದ್ವಿ. ಇವತ್ತು ಸೇಮಿಗೆ ಉಂಟು, ಅದು ಸ್ವಲ್ಪ ಟೇಸ್ಟ್ ಇದೆ. ಇವ್ರು ಇಟ್ಕೊಂಡು ಬಂದಿದ್ರು. ಸೊ 2 ದಿನ ಆಯ್ತಪ್ಪ ತಂದು. ಇವರ ಒಳ್ಳೇದಿಲ್ಲ ಅಂತ ತಿನ್ನಲಿಲ್ಲ. ನನಗೆ ಇಷ್ಟ ಇಲ್ಲ ಇದು, ಇಂಥ ತಿಂಡಿ ತಿನ್ನುವುದಿಲ್ಲ ನಾನು, ತುಂಬ ಕಡಿಮೆ. ಓಕೆ, ಈಗ ಮನುಷ್ಯ ಟೀ ಕುಡಿಲಿಕ್ಕೆ ಅಂತೇಳಿ ಇದನ್ನು ಇಟ್ಕೊಂಡು ಬಂದೇಳಿ ನೋಡಿ. ಮನುಷ್ಯ ಇಷ್ಟೇ ಟೀ ಕುಡಿತಾ ಇದ್ದಾಳೆ, ನಾನು ಇದರಲ್ಲಿ ಕುಡಿತಾ ಇದ್ದೇನೆ ಸ್ಟೀಲ್. ಈಗ ಇವರಿಗೆ ಚಪ್ಪ ಅನಿಸ್ತದೆ ನಾವು. ಹೌದು, ಅದರಲ್ಲಿ ಒಂದು ರಾಶಿ ಮಾಡಿ ಇಟ್ಟಿದ್ದಾಳೆ. ಎಂತ ಹಾಕ್ಲೇ ಇಲ್ವಾ ಬೆಲ್ಲ? ಇದು ಸ್ವೀಟ್ ಉಂಟು ಆಯ್ತಾ, ಇದು ಹಾಕಿದ್ಯಾ? ಬೆಲ್ಲ ಹಾಕಿದ್ಯಾ? ಹಾಂ, ಬೆಲ್ಲ ಹಾಕಿದೆ. ನಾನು ಆಗ ಎಷ್ಟು ಗಂಟೆಗೆ ಮಲಗಿದ್ದು? 11 ಗಂಟೆಗೆ. 11 ಗಂಟೆಗೆ ಅಲ್ಲಪ್ಪ, 11 ಗಂಟೆಗೆ ಅಲ್ಲ, 12 ಗಂಟೆ. ನಾನು 1 ಗಂಟೆ ನಿದ್ದೆ ಮಾಡಿದೆ, 1:30 ಗಂಟೆ. ಹೌದಾ? ಫಸ್ಟ್ ಚೇರ್ ಅಲ್ಲಿ ಕೂತಿದ್ರು, ಅಲ್ಲಿ ಮಲಗಿದ್ರು, ಅಲ್ಲಿ 15-20 ಮಿನಿಟ್ಸ್ ಮಲಗಿದ್ರು, ಮತ್ತೆ ವಾಪಸ್ ಎದ್ರು ಕೆಳಗೆ ಮಲಗಿದ್ರು. ಮತ್ತೆ ಇವರಿಗೆ ಗೊತ್ತೇ ಇಲ್ಲ. ಹೌದು, ಅಷ್ಟು ಹೊತ್ತು ಮಲಗಿದೆ. ನನಗೆ 2 ಗಂಟೆಗೆ ಎಚ್ಚರಿಕೆ ಆದ್ದು. ಸೊ ಸ್ವಲ್ಪ ಕಾಲೆಲ್ಲ ನೋಯ್ತಾ ಇದ್ವಿ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಕೆಳಗೆ ಹೋಗಿ ಬಂದರು ಇವರು, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲ, ನಾನು ಯಾವಾಗಲೂ ತೋಟಕ್ಕೆ ಹೋಗ್ತೇನೆ, ಯಾವಾಗಲಾದ್ರೂ ಒಮ್ಮೆ ಹೋಗ್ತೇನೆ. ಈಗ ಕೆಳಗೆ ಹೋಗುದಿಲ್ಲ, ತುಂಬ ದಿನ ಆಯಿತು ನಾನು ಹೋಗದೆ. ಇವತ್ತು ಹೋದೆ, ಯಾಕೋ ನನಗೆ ಅದು ಕಂಫರ್ಟ್ ಅಂತ ಅನಿಸ್ಲಿಲ್ಲ ಹೋಗಿ ಬಂದದ್ದು. ತುಂಬ ಕಾಲು ನೋವು ಆಗ್ತಾ ಇತ್ತು. ಕೆಳಗಿನಿಂದ ಮೇಲೆ ಬರಬೇಕಾದ್ರೆ ನನಗೆ ಸ್ವಲ್ಪ ಗಂಟು ನೋವು ಆಗ್ತಾ ಇತ್ತು. ಬಂದ ನಂತರ ತುಂಬಾ ನೋವು ಜಾಸ್ತಿ ಆಯಿತು. ಹಾಗೆ ಸುಮ್ಮನೆ ಮಲಗುವ ಅಂತ ಅನಿಸಿತು. ಅವಳು ನೋಡಿ ನೆಗಾಡ್ತಾ ಇದ್ದಾಳೆ. ಸ್ವಲ್ಪ ಕಾಲು ಉಜ್ಜು ಅಂತ ಹೇಳಿದ್ರೆ 1 ನಿಮಿಷ ಹೀಗೆ ಮಾಡುದು, ಓಡುದು, ಆಯ್ತಾ ಸಾಕ ಸಾಕ ಸಾಕ. ಇನ್ನುವರೆಗೆ ತೋಟದಿಂದ ಮೇಲೆ ಬರ್ಲಿಕ್ಕೆ ಆಕ್ಸಿಲೇಟರ್. ಹೌದು, ಎಂತ ಎಕ್ಸಿಲೇಟರ್. ಅಜ್ಜಿ ಆಗಿದ್ದಾರೆ. ನಾನು ಅಜ್ಜಿ ಆಗಿದ್ದೇನೆ. 41 ವರ್ಷದಷ್ಟು. ಅಲ್ಲ, ನಿನಗೆ ಆಯ್ತಲ್ಲ ಟೈಮ್, ನೀನಿನ್ನು ಎಲ್ಲ ಕೆಲಸ ನೀನು ಮಾಡಿದ್ರೆ ಆಯ್ತು. ನಾನು ಕಾಲೇಜಿಗೆ ನೀವು ಹೋಗ್ತೀರಾ? ಕಾಲೇಜಿಗೆ ಹೋದ್ರೇನು, ಕಾಲೇಜಿಗೆ ಹೋಗುವ ಮಕ್ಕಳೇನು ಎಲ್ಲ ಪದಾರ್ಥ ಎಲ್ಲ ಮಾಡಿ ಹೋಗುದಿಲ್ವಾ? ಹೋಗ್ತಾರೆ, ಯಾರು ಹೇಳಿದಿಲ್ಲ ಅಂತೇಳಿ. ಅವರಷ್ಟು ಟ್ಯಾಲೆಂಟ್ ಆದ್ರೆ ನನ್ಗಂತಿಲ್ಲ, ನಾನು ಅಷ್ಟು ಟ್ಯಾಲೆಂಟೆಡ್ ಇಲ್ಲ. ನಾನಿವತ್ತು ಪದಾರ್ಥ ಮಾಡಿದ್ದೇನೆ. ಹೌದೌದು. ನೀನು ವಿಡಿಯೋ ಮಾಡ್ಲಿಲ್ವಾ? ಯಾಕೆ, ಸ್ವಲ್ಪ ಮಾಡ್ಬೇಕಿತ್ತು. ಅದು ಒಮ್ಮೆ ಬಿತ್ತು ಎಲ್ಲ, ಮತ್ತೆ ವಾಪಸ್ ಎಕ್ಕಿ ಬೇರೆ ಕಟ್ ಮಾಡಿ ಮಾಡಿದ್ವಿ. ಹಾಗೆ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಅನಿಸ್ತು. ತುಂಬ ದಿನ ಆಯಿತು, ವಿಡಿಯೋ ಕೂಡ ಹಾಕಲಿಲ್ಲ ಅಲ್ಲ, ಸ್ವಲ್ಪ ವಿಡಿಯೋ ಹಾಕೋಣ ಅಂತ ಅನ್ನಿಸ್ತು. ಹಾಗೆ ಗಿಡಗಳಿಗೆ ಇನ್ನು ನೀರು ಬಿಡಬೇಕಷ್ಟೆ. ಸ್ವಲ್ಪ ಬೆಳಿಗ್ಗೆ ಬಿಟ್ಟಿದ್ದೇನೆ, ಇನ್ನು ಸ್ವಲ್ಪ ಬಾಕಿ ಇದೆ. ಆಮೇಲೆ ಲೈನ್ ಉರ್ತಿ ಸಂಚಿದ ಮಿಕ್ಕ ಲೈನ್. ಅರ್ಧದಲ್ಲಿ ಇವರಿಗೆ ತುಳು ಕ್ಲಾಶ್ ಆಯ್ತು. ನಾನು ಹಿಂಡ ಬರ್ತೇನೆ ಅಂತ ಅವಾಗಲೇ ಭಾಷಾಡ್ತಾ. ಸ್ವಲ್ಪ ನೀರು ಬಿಡಲಿಕ್ಕೆ ಇದೆ. ಆಮೇಲೆ ಸ್ವಲ್ಪ ಮೊನ್ನೆ ಕರಿಮೆಣಸೇನು ತೆಗೆದಿದ್ದೇವೆ ನೋಡಿ, ಸ್ವಲ್ಪ ಒಣಗಿದೆ, ಅದನ್ನೆಲ್ಲ ತಂದು ಈಗ ಒಳಗಿಡಬೇಕು. ಯಾವಿನ ಪೂರು ದಿಪ್ಪುಡಾವಲ್ಲ ಅಲ್ಪ
ತರಬೇಕು. ಮೊನ್ನೆ ಕೆಲಿಂಜ ಜಾತ್ರೆಗೆ ಹೋದ ನಂತರ ಹಾಕಲಿಲ್ವಾ ಅಂತಲ್ಲ ಅಲ್ಲ, ಈ ಚೇರ್ ತಂದದ್ದು ಸಹ ಅವರಲ್ಲಿ ಜೊತೆ ಶೇರ್ ಮಾಡಲಿಲ್ಲ. ನಾನು ಹೌದಾ? ವಿಡಿಯೋ ಒಂದು ಮಾಡಿ ಇಟ್ಟಿದ್ದೇನೆ, ಶೇರ್ ಮಾಡಲಿಲ್ಲ ಅಂತ ಅನಿಸ್ತದೆ ನನಗೆ. ತುಂಬ ದಿನಗಳಿಂದ ಮನುಷ್ಯ ಒಂದು ಚೇರಲ್ಲಿ ಕೂತ್ಕೊಂಡಿದ್ದಾಳೆ ನೋಡಿ, ಅದು ಸ್ವಲ್ಪ ಒಂಥರ ಮಲಗುವ ರೀತಿ ಇದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಅಂತ ಅನಿಸ್ತದೆ ನನಗೆ ಗೊತ್ತಿಲ್ಲ. ನಾನು ಹಾಕಿದ್ದೇನೆ ಕೆಲಿಂಜಕ್ಕೆ ಹೋದ ಜಾತ್ರೆಯದ್ದು, ಹೋದ ಜಾತ್ರೆ ಕೆಲಿಂಜಕ್ಕೆ ನಾವು ಜಾತ್ರೆಗೆ ಹೋದೆ ಅಲ್ಲ, ಅಲ್ಲಿ ವಿಡಿಯೋ ನಾನು ಹಾಕಿದ್ದೇನೆ ಇಲ್ವಾ ಅಂತ ನೆನಪಿಲ್ಲ ನನಗೆ. ಸೊ ಇವತ್ತಲ್ಲ, ಇನ್ನು ಯಾವಾಗ ಇದನ್ನು ಎಡಿಟ್ ಮಾಡ್ತೇನೆ, ಯಾವಾಗ ಹಾಕ್ತೇನೆ ಅಂತ ಗೊತ್ತಿಲ್ಲ. ಸೊ ನೋಡುವ, ಹಾಕುವ, ಬೇಗ ಒಮ್ಮೆ ಹಾಕಿಬಿಡುವ. ತುಂಬ ದಿನಗಳಿಂದ ವಿಡಿಯೋ ಮಾಡಲಿಲ್ಲ, 4 ದಿನಗಳಿಂದ ವಿಡಿಯೋ ಮಾಡಲಿಲ್ಲ ನಾನು. ಅಲ್ಲಿ ಕುಟುಂಬದ ಮನೆಗೆ ಹೋಗಿ ಬಂದ ನಂತರ ಕೆಲಿಂಜ ಜಾತ್ರೆಯದ್ದು ಸ್ವಲ್ಪ ವಿಡಿಯೋ ಮಾಡಿ ಅದರ ಜೊತೆ ಅಟ್ಯಾಚ್ ಮಾಡಿ ಹಾಕಿದ್ದು ನಾನು, ಕರೆಕ್ಟ್. ಆಮೇಲೆ ನಾನು ವಿಡಿಯೋ ಹಾಕಲಿಲ್ಲ, ನಾನು ತೆಗಿಲಿಲ್ಲ. ಯಾವುದು? ಇಲ್ಲ, ಕೆಲಿಂಜಗೆ ಜಾತ್ರೆಗೆ ಹೋದದನ್ನು ಹಾಕಿದ್ದು ನಾನು. ಅಲ್ಲಿ ಹೋಗಿದ್ದೇವೆ ಅಂತ, ಅಲ್ಲಿ ಏನು ಪರ್ಚೇಸ್ ಮಾಡಿದ್ದೇವೆ, ಏನು ತಗೊಂಡ್ವಿ ಎಲ್ಲ ಹಾಕಲಿಲ್ಲ ನಾನು. ಸೊ ಆಮೇಲೆ ಸಿಗುವ, ಒಂದು ಟೀ ಕುಡಿಯೋಣ. ಬಿಸಿ 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 ಇದೆ. ಸೊ ಈಗ ಮಲಗಿದ್ರು ನಿದ್ದೆ ಬರ್ಬೋದಾ ಅಂತ ವಾಪಸ್. ಮನುಷ್ಯನಿಗೇನು ಹೇಳಲಿಕ್ಕೆ ಇದೆ ಅಂತೆ, ಬಾಯಿಯಲ್ಲಿ ತುಂಬ ಉಂಟು. ಇವಾಗ ಮಹಾಭಾರತ ನೋಡಿ ಅದರಲ್ಲಿ ಕುಂಭಕರ್ಣನನ್ನು ಇನ್ಸ್ಪಿರೇಷನ್ ತಗೊಂಡದ್ದು. ಹಾಗೆ ಈಗ ಮಲಗಿದ ನಿದ್ದೆ ಬರ್ತದಂತೆ. ನಾನು ಕುಂಭಕರ್ಣನನ್ನೇ ನೋಡಿದ್ದೇನೆ ಅಂತ ನಿಮಗೆ ಗೊತ್ತು. ನಿದ್ದೆ ಮಾಡುವವರೆಲ್ಲರೂ ಕುಂಭಕರ್ಣನನ್ನೇ ನೋಡ್ಬೇಕು ಅಂತದೆಯಾ? ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೇನೆ. ನಿದ್ದೆ ಮಾಡಿದವರೇ ಅಲ್ಲ. ನಿದ್ದೆ ಮಾಡಿದವರೇ ಅಲ್ಲ. ಇವಾಗ ಗೋಬಿ ಇಟ್ಕೊಂಡು ಬಂದರು, ಹಾಗೆ ಇಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ. ಈಗ ನಾನು ಕೂಡ ತಿನ್ನಬೇಕು. ನಾನು ಹಾಗೆ ಅದರ ಜೊತೆ ಲಿಂಬೆ ಹಣ್ಣಿನ ಜ್ಯೂಸ್ ಲಿಂಬೆ ಹಣ್ಣಿನ ರಸ. ಈಗ ನಾವಿಲ್ಲಿ ಕೂತ್ಕೊಂಡು ತಿನ್ನೋದು. ಹೇಳದೆ ಕೈ ಮೇಲೆ ಮಾಡಿದ್ದಲ್ಲ. ಬೆಳಗ್ಗಿನ ತಿಂಡಿ ರೆಡಿ ಮಾಡ್ತಾ ಇದ್ದೇನೆ. ತುಂಬ ಅರ್ಜೆಂಟಾಗಿ ಮಾಡ್ತಾ ಇದ್ದೇನೆ. ಮನುಷ್ಯ ಅದರ ಜೊತೆಯಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ದಾಳೆ ನೋಡಿ. ಮೊಬೈಲ್ ಉಂಟಾತ ಐಡಿ. ಮನುಷ್ಯ ಮತ್ತು ಇವರು ಹೋದರು. ಹಾಗೆ ಟಿ ವಿ ಆನ್ ಇದೆ ನೋಡಿ. ಬೆಳಿಗ್ಗೆ ದೇವರ ಹಾಡು ಹಾಕ್ತಾ ಇದೆ. ಹಾಗೆ ನೋಡಿ ನನ್ನ ಅಡುಗೆ ರೂಮ್ ಹೀಗಿದೆ ಅಂತ. ಅಯ್ಯೋ ದೇವ, ಇನ್ನು ಇದನ್ನು ಕ್ಲೀನ್ ಮಾಡಬೇಕೆ ಅನ್ನೋದೇ ದೊಡ್ಡದೊಂದು ಕೆಲಸ. ಇನ್ನು ಇದನ್ನು ಕ್ಲೀನ್ ಮಾಡಬೇಕು. ಬನ್ನಿ, ಒಂದು ಬೇಗನೆ ಮಾಡಿಬಿಡೋಣ. 7:15 ಗಂಟೆ ಆಯಿತು. ಪಾತ್ರೆ ಇಲ್ಲಿದೆ ತೊಳಿಲಿಕ್ಕೆ, ಹಾಗೆ ಸ್ವಲ್ಪ ಕ್ಲೀನ್ ಮಾಡಿದೆ. ಈಗ ಮನುಷ್ಯ ಹೋಗಬೇಕಾದ್ರೆ ಮನುಷ್ಯನಿಗೆ ತುಂಬ ವಸ್ತುಗಳು ಬೇಕಾಗಿತ್ತು. ಸೊ ಇದು ಪಿಪ್ಪನಿಗೆ ಹಾಲು ಬೇಕಾಗಿತ್ತು, ಹಾಗೆ ಹಾಲು ರೆಡಿ ಮಾಡಿದೆ. ಅವಳು ಮರಿ ಹಾಕಿದ್ದಾಳೆ ಅಂತೇಳಿ. ಹಾಗೆ ಇಲ್ಲಿ ನಿನ್ನೆ ಮನುಷ್ಯ ಎಗ್ ಚಿಲ್ಲಿ ಮಾಡಿದ್ಲು, ಅದು ಕೂಡ ಸ್ವಲ್ಪ ಉಳಿದಿದೆ. ಹಾಗೆ ಇವತ್ತು ಬೆಳಗಿನ ತಿಂಡಿ ನೋಡಿ, ಗುಳಿಯಪ್ಪ ಅಂತ ಹೇಳ್ತೇವೆ ನಾವಿಲ್ಲಿ. ನೀವೇನು ಹೇಳ್ತೀರೋ ನನಗೆ ಗೊತ್ತಿಲ್ಲ. ಇನ್ನೂ ಕೂಡ ಮಾಡ್ತಾ ಇದ್ದೇನೆ. ಬ್ಯಾಟರ್ ಇನ್ನೂ ಕೂಡ ಇಷ್ಟಿದೆ. ಹಾಗೆ ಮನುಷ್ಯನಿಗೆ ಬೆಳಿಗ್ಗೆ ಎಗ್ ಬಿರಿಯಾನಿ ಬೇಕು ಅಂತ ಹೇಳಿದ್ಲು. ಸೊ ಎಗ್ ಬಿರಿಯಾನಿ ಮಾಡಿದೆ. ಬೆಳಗಿನ ಕೆಲಸ ಅಂದರೆ ತುಂಬಾ ಜಾಸ್ತಿ ಕೆಲಸ. ಹಾಗೆ ಬೆಳಿಗ್ಗೆ ಇವರಿಗೆ ಟೀ ಕೊಡಲಿಕ್ಕೆ ಇದೆ ನನಗೆ. ಸೊ ಟೀ ಮತ್ತು ತಿಂಡಿ ಕೊಟ್ಟೆ. ಎಲ್ಲ ಕೆಲಸ ಆಗುವಾಗ ಸುಸ್ತಾಗ್ತದೆ, ಒಮ್ಮೆ ಮಲಗಿಕೊಳ್ಳೋಣ ಅಂತ ಅನಿಸ್ತದೆ. ಅಷ್ಟು ಬೆನ್ನು ನೋವು ಆಗ್ತಾ ಇದೆ ನನಗೀಗ. ಬಟ್ ಏನಂದರೆ ಕೆಲಸ ಬೆಳಗಿನದ್ದು ಮಾಡಲೇಬೇಕು. ತುಂಬ ಮನುಷ್ಯನಿಗೂ ಅಗತ್ಯ ಇದೆ, ಹಾಗೆ ಅವರ ಅಪ್ಪನಿಗೂ ಕೂಡ ಅಗತ್ಯ ಇದೆ. ಮನುಷ್ಯ ಟಿಫಿನ್ ಕೊಂಡೋಗೋದು ತುಂಬ ಕಡಿಮೆ. ಅವಳು 7 ಗಂಟೆಗೆ ಹೇಳಿದ್ಲು ನನಗೆ ತಿಂಡಿ ಬೇಕಮ್ಮ ಕೊಂಡೋಗ್ಲಿಕ್ಕೆ ಅಂತೇಳಿ. ಸೊ ಮತ್ತೆ ಏನು ಮಾಡೋದು ಹೇಳಿ, ಮತ್ತೆ ಮಾಡಿದೆ.
ಸೊ ಇನ್ನೂ ಕೂಡ ಇಷ್ಟು ಪಾತ್ರೆ ಇದೆ ತೊಳಿಲಿಕ್ಕೆ. ಅದನ್ನು ಆಮೇಲೆ ತೊಳಿತೇನೆ, ಈಗ ತೊಳೆಯೋದಿಲ್ಲ ಒಂದೇ ಸಾರಿ. ಈಗ ನನಗೆ ತುಂಬ ಸುಸ್ತಾಗ್ತಾ ಇದೆ. ಸೊ ಇಲ್ಲಿ ಬೆಡ್ ನೋಡಿ ಎಲ್ಲ ಅಲ್ಲಲ್ಲಿ ಹಾಕಿ ಹೋದ್ಲು. ಇನ್ನು ನಾನು ಕ್ಲೀನ್ ಮಾಡಬೇಕು. ಇಲ್ಲಿ ಹಿಂದಿನ ಬಾಗಿಲೊಂದು ಹಾಕ್ಕೊಳ್ತೇನೆ ಅಂತ ಬಂದೆ. ಸೊ ಎಲ್ಲ ಅಲ್ಲಲ್ಲಿ ಎಲ್ಲ ಬಿಟ್ಟು ಹೋದ್ಲು ನೋಡಿ. ಎಲ್ಲ ಇನ್ನು ಕ್ಲೀನ್ ಮಾಡಬೇಕು. ಹಾಗೆ ನಾನು ಬೆಡ್ ನೋಡಿ ಇಲ್ಲಿ ಈ ರೀತಿ ಇದೆ. ಇಲ್ಲಿ ನೋಡಿ ಮೊನ್ನೆ ಸಂಡೇ ತೋರಿಸಿದ್ದೆ ನಿಮಗೆ ಒಂದು ಸಾರಿ ಕ್ಲೀನ್ ಮಾಡಿರೋದು. ಸೊ ಮತ್ತು ಈಗ ಆಗಿದೆ, ಏನು ಮಾಡೋದಕ್ಕೂ ಆಗೋದಿಲ್ಲ, ಅದು ಡೈಲಿ ಮಾಡುವಂಥ ಕೆಲಸ. ಸೊ ಇಲ್ಲಿ ನೋಡಿ ಗಂಟೆ 7:40 ಇವತ್ತು ಟಿ ವಿ ಬೇಗ ಬಂದ್ ಮಾಡಿದೆ, ಸಾಕು ಅಂತೇಳಿ ಸ್ವಲ್ಪ ನಿಮ್ಮಲ್ಲಿ ಮಾತಾಡೋಣ ಅಂತೇಳಿ. ತುಂಬ ದಿನಗಳಿಂದ ವಿಡಿಯೋ ಕೂಡ ಮಾಡಿರಲಿಲ್ಲ. ಹಾಗೆ ಮನುಷ್ಯ ನೋಡಿ ಇಲ್ಲಿ ಇವತ್ತು ರಂಗೋಲಿ ಮುನಿಷಾ ಹಾಕಿರುವುದು, ಇಲ್ಲದಿದ್ದರೆ ಡೈಲಿ ನಾನು ಹಾಕ್ತೇನೆ. ಇವತ್ತು ಮುನಿಷಾ ಹಾಕಿದ್ದಾಳೆ, ಚೆನ್ನಾಗಿ ಹಾಕಿದ್ದಾಳೆ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಹಾಗೆ ಇನ್ನು ಒಂದು ಟೀ ಕುಡಿಯೋಣ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಇನ್ನು ಸ್ವಲ್ಪ ಮಾಡಲಿಕ್ಕಿದೆ, 1-2 ಸಾರಿ ಮಾಡಲಿಕ್ಕೆ ಸಿಗ್ಬೋದು ಅಷ್ಟೇ ತಿಂಡಿನ. ಗುಳಿ ಹಪ್ಪ ಏನಿದೆ ವಿಡಿಯೋನ ಇವತ್ತೇ ಶೇರ್ ಮಾಡ್ತೇನೆ. ಯಾಕಂತೇಳಿದರೆ ತುಂಬ ದಿನಗಳಿಂದ ನಾನು ವಿಡಿಯೋ ಹಾಕಲಿಲ್ಲ. ಸೊ ಇವತ್ತು ಹಾಕೋಣ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.